ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದಾನೆ ಇವನು, ಎಲ್ಲಿದ್ದಾನೆ, ಯಾವ ಗುಹೆ ಒಳಗಿದ್ದಾನೆ, ಫುಡ್ ಬ್ಲಾಗ್ ಹೌದಾ ಅಲ್ವಾ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಖಂಡಿತ ಹೇಳ್ತೀನಿ ಇದು ಫುಡ್ ಬ್ಲಾಗೆ. ನಾನು ಇವತ್ತು ಬಂದಿರೋದು SP ರೋಡ್ಗೆ. SP ರೋಡಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ, ಹೇಳೋದು ಕೂಡಲೇ ಗೊತ್ತಾಗ್ಬಿಡುತ್ತೆ, ಅದು ಬೇರೆ ಯಾವುದೂ ಅಲ್ಲ, ಮುದ್ದಣ್ಣ ಅವರದ್ದು. ಮುದ್ದಣ್ಣ ಹೋಟೆಲಿಗೆ ಇವತ್ತು ಬಂದಿದ್ದೀನಿ. ಸುಮಾರು 60-70 ವರ್ಷ ಹಳೆ ಹೋಟ್ಲು. ಇಲ್ಲಿ ಪಲಾವು ಆಮೇಲೆ ಇಡ್ಲಿ ಇದೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಎಲ್ಲಕ್ಕಿಂತ ಆ ಹೋಟ್ಲೇ ತುಂಬಾ ಚೆನ್ನಾಗಿದೆ. ಗುಹೆ ಒಳಗೆ ಹಿಂಗೆ ಬಗ್ಗುಕೊಂಡು ಹೋಗಿ ತಿನ್ಬೇಕು ನಾವು, ಅಷ್ಟು ಸೂಪರಾಗಿರೋ ಹೋಟೆಲು. ಸೊ ಹೋಗೋಣ, ಮುದ್ದಣ್ಣ ಅವರ ಸ್ಪೆಷಲ್ ಪಲಾವ್ ತಿನ್ನೋಕ್ಕೆ, ಇಡ್ಲಿ ತಿನ್ನೋಕ್ಕೆ ನಾವು ಬಂದಿದ್ದೀನಿ. ಇದು ಧರ್ಮರಾಯ ಟೆಂಪಲ್ SP ರೋಡ್ ಹತ್ರನೇ ಇದೆ. ಒಳಗಡೆ ಹಿಂಗೆ ಹೋಗ್ಬೇಕು, ಹೆಂಗೆ ದೇವಸ್ಥಾನದಲ್ಲಿ ಹೋಗ್ತೀವಲ್ಲ ನಾವು ಹಂಗೆ. ಇದರಲ್ಲಿ ಇನ್ನು ನಿಮ್ಗೆ ಫುಲ್ ಹೋಟ್ಲು ತೋರಿಸುವಂಥದ್ದಿಲ್ಲ, ಇಷ್ಟಿದೆ ಹೋಟ್ಲು. ಇಷ್ಟು ಚಿಕ್ಕ ಹೋಟ್ಲು, ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಇವ್ರದ್ದು. ಸರ್ ನಮಸ್ತೆ, ನಮ್ಮ ಹೆಸರು ಯಶವಂತ್ ಅಂತ. ನಾವು 2000 ವ್ಯಾಪಾರ ಮಾಡ್ತಾ ಇದ್ದೀರಿ. ಇದಕ್ಕೂ ಮುಂಚೆ ನಮ್ಮ ತಾತ ಅವ್ರು ಸ್ಟಾರ್ಟ್ ಮಾಡಿದ್ರು 1968ರಲ್ಲಿ. ಅವಾಗಿಂದ ಮಾಡ್ತಾ ಇದ್ರು. ಇವಾಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ನಮ್ದು ಹಲವಾರು ಬ್ರಾಂಚಸ್ ಇದೆ. ನಮ್ಮ ತಾತ ಅವ್ರು ಮಾಡಿದ್ದಾರೆ, ಮತ್ತು ನಮ್ಮ ಅಣ್ಣಂದ್ರ ಕಸಿನ್ಸ್ ಎಲ್ಲರೂ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ನಾವು ಇಲ್ಲಿ ಮಾಡ್ತಾ ಇದ್ದೀರಿ. ಜಯನಗರ, ಚಾಮರಾಜಪೇಟೆ, ಬೇರೆ ಕಡೆ ಎಲ್ಲ ಕಡೆನೂ ಇದೆ. ಇಲ್ಲಿ ಮೇಲ್ಗಡೆ ಇನ್ನೊಂದು ಕಡೆನೂ ಇದೆ. ಎಲ್ಲ ಕಡೆನೂ ನಡೀತಾ ಇದೆ. 68ರಿಂದ ನಮ್ಮ ತಾತ ಅವ್ರು ಏನು ಮಾಡ್ಕೊಂಬಂದಿದ್ದಾರೆ ಅದೇ ಸಿಸ್ಟಮೇ ನಾವು ಮಾಡ್ತಾ ಇದ್ದೀರಿ. 2001ರಲ್ಲಿ ನಾನು ಇಲ್ಲಿಂದ ಬರ್ತಾ ಇರೋದು, ಇಲ್ಲಿಗೆ. ಆದರೆ ಆವಾಗ ಏನು ಟೇಸ್ಟ್ ಇದೆ ಇವಾಗಲೂ ಅದೇ ಟೇಸ್ಟ್ ಇದೆ. ಈ ಹೋಟ್ಲಿಗೆ ಹೋಗೋಕ್ಕೆ ಸ್ಪೆಷಲಿ ಅದಂದರೆ ಫಸ್ಟು ಹಣ ಕೊಟ್ಟು ಆಮೇಲೆ ಹೊರಗಡೆ ತಿಂಡಿ ತಗೊಂಡೋಗ್ಬೇಕು. ಇದರಿಂದ ಎಲ್ಲ ಹೋಟ್ಲಲ್ಲೂ ಆ ಥರ ಇಲ್ಲ. ಇಲ್ಲಿ ಫಸ್ಟ್ ಹಣ ಇಟ್ಟರೆ ಅವ್ರಿಗೆ ಹಾಕಿ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂದರೆ ಲೈಫಲ್ಲಿ ಈ ಥರ ನೀವು ಎಲ್ಲೂ ತಿಂದಿರಲ್ಲ, ಆ ಥರ ಇದೆ ಹೋಟ್ಲು. ಆದರೆ ಹೋಟ್ಲ್ ಒಳಗಡೆ ಒಳ್ಳೆ ಗುಹೆ ಹೋದಂಗೆ ಒಳಗಡೆ ಹೋಗ್ಬೇಕು. ಸ್ವಲ್ಪ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಪಲಾವು ಫುಲ್ ಫೇಮಸ್ಸು. ಪಲಾವು ವಡೆ ಫುಲ್ ಫೇಮಸ್ ಇದೆ. ಚಿಕ್ಕದಾಗಿ ಹಳೆ ಶೈಲಿಯಾಗಿ ಚೆನ್ನಾಗಿದೆ ಹೋಟೆಲು. ಒಂದು ಹಳೆ ಕಾಲದ ವೈಬ್ಸ್ ಇದೆ. ಮಿಕ್ಸ್ ಕೊಡ್ತಾರೆ, 5 ವಿಧ 4 ವಿಧ, ಅದು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ಕಾಸು ಕೊಡ್ತಾರೆ, ಕ್ಯಾಶ್ ಕೊಡಬೇಕು. ಹಾಗೆ ಕ್ಯೂ ಸಿಸ್ಟಮ್ ಅದೇ ಥರನೇ ಇದೆ ಇವಾಗ್ಲೂ. ನಮ್ಮದು ಪಲಾವ್ ಏನು ಸೀಕ್ರೆಟ್ ಅಂದರೆ ನೀವು ತಿನ್ನೋದೇ ನಮ್ಗೆ ಖುಷಿ. ಅದನ್ನ ಬಿಟ್ಟರೆ ಇನ್ನೇನು ಸೀಕ್ರೆಟ್ ಏನಿಲ್ಲ ನಮ್ಮದ್ರಲ್ಲಿ. ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ ನಾವು ಮಾಡ್ತಾ ಇರೋದು. ನಮ್ಮ ತಾತವ್ರು ಹೇಗೆ ಹೇಳ್ಕೊಟ್ಟಿದ್ದಾರೆ ಆ ಥರ ಮಾಡ್ತಾಯಿದ್ದೀವಿ ಅಷ್ಟೇ. ರುಚಿಗಿನ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಕಾಪಾಡೋದು ಅಷ್ಟೇ. ರುಚಿ ಇರ್ಬೋದು, ಆದರೆ ನೋಡಿ ನೀವು ಹುಡ್ಕೊಂಬರ್ತೀರಲ್ಲ, ನಮ್ಗೆ ಅದೇ ಕಾಪಾಡೋದು. ಚತುರ್ಮುಖ ಅಂದರೆ 4 ಐಟಮ್ ಕೊಡ್ತೀವಿ. ಪಲಾವು, ಚಿತ್ರಾನ್ನ, ಖಾರಾಬಾತು, ಇಡ್ಲಿ. ತ್ರಿಮೂರ್ತಿ ಅಂದರೆ ಪಲಾವ್, ಚಿತ್ರಾನ್ನ, ಇಡ್ಲಿ ಕೊಡ್ತೀವಿ. ಶಂಕರ್ ಗುರು ಅಂದರೆ ಪಲಾವು, ಇಡ್ಲಿ ಕೊಡ್ತೀವಿ. ಮಧ್ಯಾಹ್ನದ ಹೊತ್ತಾದರೆ ಪಲಾವು, ಚಿತ್ರಾನ್ನ, ಇಲ್ಲ ಪಲಾವು, ಮೊಸರನ್ನ, ಆ ಥರ ಕೊಡ್ತೀವಿ. ಇದು ಸ್ಪೆಷಾಲಿಟಿ ಅಂದರೆ 4 ಐಟಮು, 3 ಐಟಮು, 5 ಐಟಮು ಆ ಥರ. ನಾವು ಹುಡ್ದಾಗಿಂದ ಇಲ್ಲೇ ಇರೋದು, ಇದೇ ಏರಿಯಾನೇ. ನಾವು ಚಿಕ್ಕ ವಯಸ್ಸಿಂದ ರೆಗ್ಯುಲರ್ ಕಸ್ಟಮರೇ ಇವ್ರಿಗೆ. ವೀಕ್ಲಿ 2 ಸಲ ಇಲ್ಲ 3 ಸಲ ತಿಂತಾನೇ ಇರ್ತೀವಿ. ಯಾಕಂದರೆ ನಮ್ಗೆ ಅಷ್ಟೊಂದು ಫೇವ್ರೇಟ್. ನಮ್ಮ ತಂದೆ ಕಾಲದಿಂದನೂ ನಾವೆಲ್ಲ ಇಲ್ಲೇ ಇರೋದು, ಎಲ್ಲರೂ ಇಲ್ಲೇ ತಿನ್ನೋದು. ಮನೆಗೆ ಎಮರ್ಜೆನ್ಸಿ ಇದ್ದರೂ ಇಲ್ಲೇ ತೊಗೊಂಡು ಹೋಗ್ತಾ ಇರ್ತೀವಿ ನಾವು. ವರ್ತ್ ಇರುತ್ತೆ, ಹೊಟ್ಟೆ ತುಂಬುತ್ತೆ, ರೀಸನಬಲ್ ರೇಟ್ ಕೂಡ ಇದೆ. ಥ್ಯಾಂಕ್ ಯು. 2-3 ಸತಿ ಬಂದಿದ್ದೀನಿ. ಟೇಸ್ಟ್ ಚೆನ್ನಾಗಿದೆ, ಅದಕ್ಕೆ ಇಡ್ಲಿ ಪ್ಲಸ್ ಪಲಾವು ತಿನ್ಕೊಂಡು ಹೋಗ್ತೀನಿ. ನಾನು ಚಿಕ್ಕದಾಗೆ ಇದೆ ಬಟ್ ಚೆನ್ನಾಗಿದೆ, ಸೂಪರ್ ಟೇಸ್ಟು. ಒಂದು ವಡೆ ಅದು ಒಂದು ಪ್ಲೇಟ್ ತಟ್ಟೆ ಇಡ್ಲಿ ಬಂದು 60 ರೂಪೀಸ್. 4 ಇಡ್ಲಿ ಪೀಸ್ ಬರುತ್ತೆ. ನಮ್ಮದು ಚಿಕ್ಕ ತಟ್ಟೆ ಅಲ್ಲ, ದೊಡ್ಡ ತಟ್ಟೆ ಇಡ್ಲಿ. ದೊಡ್ಡದು ತಟ್ಟೆ ಇಡ್ಲಿ, ಈ ಥರದ್ದು ದೊಡ್ಡದು ತಟ್ಟೆಲಿ ಹಿಂಗೆ ಇಡ್ಲಿ ಹಾಕ್ತೀವಿ. ಇದ್ರಲ್ಲಿ ಕಟ್ ಮಾಡಿ 4 ಭಾಗ ಮಾಡಿ ತೆಗಿತೀವಿ. ಒಂದು ಪ್ಲೇಟ್ ಬಂದು 60 ರೂಪಾಯಿ, 4 ಪೀಸ್ ಬರುತ್ತೆ. ಹಾಫ್ ಪ್ಲೇಟ್ ಬಂದು 30 ರೂಪಾಯಿ, 2 ಪೀಸ್ ಬರುತ್ತೆ. ಸರ್ ಮುದ್ದಣ್ಣ ಹೋಟ್ಲು ರೀಚ್ ಆಗಿರೋದೆಲ್ಲ ನೋಡಿ, ನಮಗೆ ಬರೋ ಕಸ್ಟಮರ್ಸು ಎಲ್ಲ ಅವರಿಂದ ನಮಗೆ ರೀಚ್ ಆಗಿದೆ. ಆ ರುಚಿ ಅವ್ರು ಏನು ಹೇಳಿದ್ದಾರೆ ಅದ್ರ ಮೂಲಕ ನಾವೇನು ನಡ್ಕೊಂಡು ಹೋಗ್ತಾ ಇದ್ದೀವಿ, ಅದ್ರ ಮೂಲಕ ಅವರು ಬರ್ತಾ ಇದ್ದಾರೆ.
ಟೈಮಿಂಗ್ಸು ಬೆಳಿಗ್ಗೆ 7 ಗಂಟೆಯಿಂದ 4 ಗಂಟೆವರೆಗೂ ವೀಕ್ ಡೇಸು. ವೀಕೆಂಡ್ ಭಾನುವಾರ ಮಾತ್ರ 7 ಗಂಟೆಯಿಂದ 12 ಗಂಟೆ ಲಾಸ್ಟು. ನಮ್ಮದು ರಜಾ ಇರಲ್ಲ. ಗಣೇಶ ಹಬ್ಬ ನೆಕ್ಸ್ಟ್ ಡೇ ರಜಾ ಇರುತ್ತೆ ಅಷ್ಟೇ, ಬೇರೆ ಇನ್ಯಾವಾಗೂ ಇರಲ್ಲ. ಭಾನುವಾರದೊತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ರಜಾ. ಬೇರೆ ದಿವಸ ಬೆಳಿಗ್ಗೆ 7ರಿಂದ 4 ಗಂಟೆವರೆಗೂ ಇರುತ್ತೆ. ಭಾನುವಾರ 11:30 12 ಗಂಟೆ ಲಾಸ್ಟ್. ಒಂದು 6 to 8 ಮಂತ್ಸಿಂದ ಬರ್ತಾ ಇದ್ದೀನಿ. ರೈಸ್ ಬಾರ್ ಡೈಲಿ ತೊಗೊಳ್ತೀನಿ, ಚೆನ್ನಾಗಿದೆ. ಎಲ್ಲ ಐಟಮ್ ಅವ್ರದ್ದು ಏನಿದೆ ಎಲ್ಲದೂ ಟ್ರೈ ಮಾಡ್ಬೋದು, ಎಲ್ಲ ಚೆನ್ನಾಗೇ ಇದೆ. ತುಂಬ ಅವ್ರು 1963 ಇದೆ ಅಂತ ನಾನು ನೋಡಿದ್ದೀನಿ ಕೆಲವೊಂದು ವೀಡಿಯೋಸ್ ಎಲ್ಲ, ತುಂಬ ಫೇಮಸ್ ಅಂತ. ಇಂತೂ ಒಂದು ಈ ನನಗೆ ಈ ಗವಿಗಂಗಾಧರೇಶ್ವರ ಟೆಂಪಲ್ ಇದೆ ಗೊತ್ತಾ, ಅಲ್ಲಿ ಹಿಂಗೆ ಹೋಗ್ತಿದ್ವಿ ನುಗ್ಗುಕೊಂಡು ಒಳಗಿಂದ, ಆ ಥರ ಫೀಲ್. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಕ್ರೌಡ್ ಅಂತೂ ಇಲ್ಲಿ ಎಲ್ಲೂ ಹೊರ್ಗೂ ಜಾಗ ಇರಲ್ಲ, ಆ ಥರ ಇರುತ್ತೆ. ಫಸ್ಟ್ ಆಫ್ ಆಲ್ ಈ ಆ್ಯಂಬಿಯನ್ಸೇ ಒಂದು ಡಿಫ್ರೆಂಟು. ಈಗ ನಾನು ಫಸ್ಟ್ ಇಲ್ಲಿ ಇಡ್ಲಿ ಆರ್ಡ್ರ್ ಮಾಡಿದೆ. ಸೊ ತಿಂದು ರುಚಿ ನೋಡೋಣ. ಆ್ಯಕ್ಚುಲಿ ಇಡ್ಲಿ ನೋಡ್ಬೇಕು ನೀವು ಇಲ್ಲಿ ಎಷ್ಟು ಸ್ಮೂತಾಗಿದೆ ಅಂತ. ಸೊ ದೊಡ್ಡ ಎಕರೆ ಇಡ್ಲಿ ಥರ ದೊಡ್ಡ ಇಡ್ಲಿ ಕೊಡ್ತಾರೆ. ಅದರಲ್ಲಿ ಈಗ ತೊಗೊಂಡ್ಮೇಲೆ ಅದಕ್ಕೆ ಒಂಚೂರು ಸಾಗು, ಆಮೇಲೆ ಒಂದು ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರೆ. ಅದು ದೇವಸ್ಥಾನದಲ್ಲಿ ಕೂತ್ಕೊಂಡು ತಿಂತಿದ್ದೀನಿ ಅನ್ನೋ ಥರ ಇದೆ ಇವಾಗ. ಸೊ ಫಸ್ಟು ನಾವು ಈ ಒಂದು ಇಡ್ಲಿಯನ್ನು ಚಟ್ನಿ ಜೊತೆ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸೊ ಸ್ವಲ್ಪ ಗಟ್ಟಿಯಾಗಿರುವ ಚಟ್ನಿ ಇದೆ, ಸ್ಮೂತ್ ಆಗಿರುವ ಇಡ್ಲಿ, ಎರಡು ಒಟ್ಟಿಗೆ ಸಾಕದು ಫೀಲ್ ಕೊಡ್ತಿದೆ. ಚಟ್ನಿ ನಿಮಗೆ ಕಾಯಿ ಚಟ್ನಿ ಚೆನ್ನಾಗಿದೆ, ಏನು ಜಾಸ್ತಿ ಸ್ಪೈಸಿ ಇಲ್ಲ. ಬಟ್ ಇಡ್ಲಿ ಇದೆ ಅಲ್ಲ, ಹೆವಿ ಸ್ಮೂತ್ ಇದೆ. ಅದ್ರ ಮೇಲೆ ಅವ್ರು ಚಟ್ನಿ ಬೇರೆ ಹಾಕೊಂಡ್ಬಿಡೋದ್ರಿಂದ ಇನ್ನೂ ಒಂಥರ ಸ್ಮೂತ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇಡ್ಲಿ. ಆಮೇಲೆ ಇದಕ್ಕೆ ಇನ್ನೊಂದೇನು ಗೊತ್ತಾ, ಸಾಗು ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಸಾಗು ಸಿಕ್ಕಾಪಟ್ಟೆ ಫೇಮಸ್, ತುಂಬ ಜನ ಹೇಳ್ತಾರೆ. ಸೊ ಸಾಗು ಜೊತೆ ಇಡ್ಲಿಯನ್ನು ಒಂದು ಬೈಟ್ ನೋಡೋಣ ಹೆಂಗಿದೆ ಅಂತ. ಸೊ ಸ್ವಲ್ಪ ಆ್ಯಕ್ಚುಲಿ ಇಡ್ಲಿ ಚಟ್ನಿ, ಇಡ್ಲಿ ಸಾಂಬಾರು ನಾವು ತಿಂದಿರ್ತೀವಿ, ಸಾಗು ಜೊತೆ ಕಾಂಬಿನೇಷನ್ ತುಂಬ ಕಮ್ಮಿ. ಬಟ್ ಇಲ್ಲಿ ಸಾಗು ಜೊತೆ ಕೊಡ್ತಾರೆ, ಬೊಂಬಾಡಾಗಿದೆ ರುಚಿ. ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟು. ಇಂಥ ಇಡ್ಲಿ ಎಷ್ಟು ತಿಂದರೂ ನಮಗೆ ಹೆವಿ ಫೀಲ್ ಆಗೋದೇ ಇಲ್ಲ, ಆ ಥರ ಇದೆ. ಆಮೇಲೆ ಕೊಟ್ಟಿರೋ ಚಟ್ನಿ ಎರಡೂ ಸೂಪರಾಗಿದೆ. ಇದೆಲ್ಲಕ್ಕಿಂತ ನಮ್ಮ ಅತ್ತೆ ಹೇಳ್ಬೇಕು, ಇಲ್ಲಿ ಕೂತ್ಕೊಂಡು ತಿನ್ನೋದೇ ಇನ್ನೊಂದು ಮಜಾ. ಅದು ರುಚಿ ಇನ್ನೂ ಒಂಚೂರು ಡಬಲೇ ಮಾಡುತ್ತೆ ಅಂತ ಹೇಳ್ಬೋದೇನೋ. ಬಟ್ ಟೋಟಲಿ ನನಗೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಇಲ್ಲಿ ಸಿಕ್ಕಾಪಟ್ಟೆ ಮುದ್ದಣ್ಣ ಅಂದ ಕೂಡಲೇ ನಮಗೆ ನೆನಪಾಗೋದು ಏನು ಹೇಳಿ, ರೈಸ್. ನೆಕ್ಸ್ಟು ನಾವು ರೈಸ್ ಟ್ರೈ ಮಾಡೋಣ. ಇವಾಗ ಮುದ್ದಣ್ಣ ಅವರ ವೆರಿ ವೆರಿ ಫೇಮಸ್ ಚತುರ್ಮುಖ. ಸರ್ ಬನ್ನಿ ಬನ್ನಿ ಬನ್ನಿ, ಬರ್ತಾ ಇದ್ದೀವಿ ತೊಂದರೆ. ಚತುರ್ಮುಖ ಅಂತ ಸಣ್ಣ ಜಾಗ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇವಾಗ. ಸೊ ಚತುರ್ಮುಖ, ಪಂಚಮುಖ, ತ್ರಿಮುಖ, ಹಿಂಗೆ ಮೂರಿದೆ. ಇದರಲ್ಲಿ ನಾನಿವಾಗ ತೊಗೊಂಡಿದ್ದು ತ್ರಿಮುಖ. ಇದರಲ್ಲಿ 3 ಥರದ್ದು ಹಾಕ್ತಾರೆ, ಖಾರ ಬಾತು, ಒಂದು ಪಲಾವು, ಒಂದು ಚಿತ್ರಾನ್ನ, ಆಮೇಲೆ ಒಂದು ವಡೆ ಕೊಟ್ಟಿದ್ದಾರೆ. ಸೊ ಇದು 3 ಸೇರಿಬಿಟ್ಟು ಒಟ್ಟಿಗೆ ಒಂದೇ ಸಲ ತಿಂದ್ಬಿಟ್ರೆ ರುಚಿನೂ ನೋಡ್ದಂಗೆ ಆಗುತ್ತೆ. ಆ್ಯಕ್ಚುಲಿ ಮುದ್ದಣ್ಣ ಅವರು ಫೇಮಸ್ಸೇ ಅವ್ರು ರೈಸ್ ಬಾತಿಗೆ. ಸಿಕ್ಕಾಪಟ್ಟೆ ಜನ ರೈಸ್ ತಿನ್ನೋಕೆ, ಅದರಲ್ಲೂ ಎಸ್ಪೆಷಲಿ ಪಲಾವ್ ತಿನ್ನೋಕ್ಕಂತ ಬರ್ತಾರೆ. ಸೊ ನಾವು ಫಸ್ಟು ಪಲಾವ್ದಿಗೆ ನೋಡೋಣ. ಪಲಾವ್ ಅಂತೂ ಅದ್ಭುತವಾಗಿದೆ. ಬಟ್ ಇದಕ್ಕೆ ಚಟ್ನಿ ಕೊಡ್ತಾರೆ, ನಾನು ಚಟ್ನಿ ಹಾಕ್ಸ್ಕೊಂಡಿಲ್ಲ. ಬಟ್ ಈ ಚಟ್ನಿ ವರ್ಸಸ್ ಪಲಾವ್, ಮುದ್ದಣ್ಣ ಪಲಾವ್ ಯಾಕೆ ಇಷ್ಟೊಂದು ರುಚಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಬನ್ನಿ ಮುದ್ದಣ್ಣ ಹತ್ರ. ಅವ್ರ ಕೈ ಅಡುಗೆ ಮಾಡಿರೋಂಥ ಪಲಾವ್ ತಿನ್ನಿ, ನಿಮಗೆ ಗೊತ್ತಾಗುತ್ತೆ. ಚತುರ್ಮುಖ ಅಂತ ಹಾಕ್ಕೊಂಡಾಗ ನಿಮಗೆಲ್ಲ 3 ಐಟಮ್ ಮಿಕ್ಸ್ ಹಾಕ್ಕೊಡ್ತಾರೆ. ಬಟ್ ಇದರಲ್ಲಿ ಕೊಟ್ಟಿರೋ ಪಲಾವ್ ಅಂತೂ ಅದ್ಭುತವಾಗಿದೆ. ಒಂದು ಪ್ಲೇಟ್ ಪಾರ್ಸೆಲ್ ಫಿಕ್ಸ್ ಇವತ್ತು. ಇನ್ನೊಂದು ಇವ್ರು ಕೊಟ್ಟಿರೋದು ಚಿತ್ರಾನ್ನ, ಇದರಲ್ಲೇ ಬರುತ್ತೆ ತ್ರಿಮುಖದಲ್ಲಿ. ಏನು ಈಗಿನ ಕಾಲದಲ್ಲಿ ಇದನ್ನೇ ಕೋಂಬೋ ಅಂತ ಹೇಳ್ತಾರೆ. ಇವರು 60 ವರ್ಷದ ಹಿಂದೆ ಇದನ್ನೆಲ್ಲ ಮಾಡಿದ್ದಾರೆ, ಚತುರ್ಮುಖ, ದ್ವಿಮುಖ, ಪಂಚಮುಖ ಅಂತ. ಇವಾಗ ಬಿಗ್ ಕೋಂಬೋ ಆಫರ್ ಅಂತ ಏನು ಹೇಳ್ತೀರಿ ಅದೇ ಅದು. ಇವರನ್ನು ನೋಡಿ ಇವಾಗ ಅದು ಆಫರ್ಗಳು ಶುರುವಾಗಿದ್ದಾವೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಈಗ ಚಿತ್ರಾನ್ನ ಸಕ್ಕದಾಗಿ ಕೊಟ್ಟಿದ್ದಾರೆ. ಚಿತ್ರಾನ್ನನು ಲೈಟ್ ಹುಳಿ ಫ್ಲೇವರ್ ಇದೆ, ಲಿಂಬು ಸರಿ ಹಾಕಿದ್ದಾರೆ. ಹುಳಿ ಹುಳಿ ಇದ್ರೇ ಅದಕ್ಕೆ ಚಿತ್ರಾನ್ನ ಅಂತ ಹೇಳೋದು. ಅದ್ಭುತ ಚಿತ್ರಾನ್ನ. ಓ, ಇನ್ನೊಂದು ಈ ತ್ರಿಮುಖದಲ್ಲಿ ಬರುವಂಥದ್ದು ಉಪ್ಪಿಟ್ಟು. ಬನ್ನಿ, ಖಾರಾಬಾತ್. ಸೊ ಖಾರಾಬಾತ್ ಒಂದು ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ತುಂಬ ಜನ ಉಪ್ಪಿಟ್ಟು ಇಷ್ಟಪಡಲ್ಲ. ಬೆಳಗ್ಗೆ ಅದು ಉಪ್ಪಿಟ್ಟು ಯಾರು ತಿಂತಾರೆ ಅಂತ ಕೇಳ್ತೀರಾ. ಬಟ್ ನಮ್ಮ ಮುದ್ದಣ್ಣ ಅವರ ಕೈ ಅಡುಗೆ ಹೆಂಗಿದೆ, ಉಪ್ಪಿಟ್ಟು ಹೆಂಗಿದೆ ನೋಡೋಣ.
ಆ್ಯಕ್ಚುಲಿ ನೀವು ಉಪ್ಪಿಟ್ಟು ಅಂದ್ಕೊಳ್ಳಿ ಅದು ಹೆಂಗೋ ಅಂದ್ಕೊಳ್ಳಿ, ಪ್ಲೈನ್ ಉಪ್ಪಿಟ್ಟಲ್ಲ. ಇವರು ಅದಕ್ಕೊಂದಿಷ್ಟು ಟೊಮೊಟೊ, ಈರುಳ್ಳಿ, ಆಮೇಲೆ ಹಾಕಿರೋ ಒಗ್ಗರಣೆ, ಆಮೇಲೆ ಸ್ವಲ್ಪ ಸ್ಪೈಸಿನೆಸ್ ಮೀಡಿಯಮ್ ಆಯಿತಾ. ನಿಮಗಿದು 3 ತಿಂದ್ರೂ ಅದ್ರ ಜೊತೆಗೆ ನಮಗೆ ಓವರ್ ಫೀಲ್ ಆಗೋದೇ ಇಲ್ಲ. ತ್ರಿಮುಖ ಮಾತ್ರ ಹೆವಿ. ಇನ್ನು ಚತುರ್ಮುಖ ಅಂದರೆ ನಿಮಗೆ ಇದ್ರ ಜೊತೆಗೆ ಒಂದು ಮೊಸರನ್ನ ಕೊಡ್ತಾರೆ. ಸೊ ಅದು ಇನ್ನೂ ಟೇಸ್ಟ್. ನಿಮಗೆಲ್ಲ ತಿಂದಮೇಲೆ ಒಂದು ಮೊಸರನ್ನ ತಿಂದ್ಬಿಟ್ರೆ ಭರ್ಜರಿ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ಆರ್ಡ್ರ್ ಮಾಡಿದ್ದು ಇದರಲ್ಲಿ ಇನ್ನೊಂದು ಗರಿಯಾದ ವಡೆ. ಸೊ ಚಟ್ನಿ ಹಾಕ್ಕೊಂಡು ವಡೆ ಜೊತೆಗೆ ಒಂದು ಟೇಸ್ಟ್ ನೋಡಬೇಕು. ಸಾಕಾಗಿದೆ. ಆ್ಯಕ್ಚುಲಿ ಇಡ್ಲಿ ಒಟ್ಟಿಗೆ ಸಾಗು ಚಟ್ನಿ ಇಡ್ಲಿ ಕೊಟ್ಟಿದ್ರು ಗೊತ್ತಾ, ಅದ್ರ ಜೊತೆಗೆ ಈ ವಡೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಬಟ್ ನನಗೆ ವಡೆನೂ ಇಷ್ಟ ಆಯಿತು. 3 ಥರದ ರೈಸು, ಅದರಲ್ಲಿ ಕೊಟ್ಟಿರೋ ವಡೆ ಎಲ್ಲನೂ ಅದ್ಭುತವಾಗಿದೆ. ಮುದ್ದಣ್ಣ ಪಲಾವ್ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಬನ್ನಿ ಮುದ್ದಣ್ಣ ಅವ್ರ ಹತ್ರ ಪಲಾವ್ ತಿನ್ನಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ವೈಸು 3 ಚೆನ್ನಾಗಿದೆ. ಅಡ್ರೆಸ್ ಧರ್ಮನಾಯ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸು. ಇಲ್ಲಿ ರೈಟ್ ಸೈಡ್ ಜಲಕಂಠೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಅಟ್ಯಾಚ್ಮೆಂಟ್ ಆಗಿರೋ ಹೋಟೆಲ್ ಇದು. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿ ಎಲ್ಲ ತಿಂಡಿಗಳು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುದ್ದಣ್ಣ ಅಂದ್ಕೂಡಲೇ ನಮ್ಗೆ ನೆನಪಾಗೋದೆ ಪಲಾವ್ ಅಂತೂ ಅದ್ಭುತ. ಆಮೇಲೆ ನಾನೇನು ತೊಗೊಂಡೆ ಅಲ್ಲ ತ್ರಿಮುಖ, ಅದಂತೂ ಇನ್ನೂ ರುಚಿಯಾಗಿತ್ತು. ಟೋಟಲಿ ಎಲ್ಲನೂ ಚೆನ್ನಾಗಿದೆ. ಇನ್ನು ಇಡ್ಲಿನೂ ಸಿಕ್ಕಾಪಟ್ಟೆ ಟೇಸ್ಟಿಫುಲ್ ಆಗಿತ್ತು. ಹಾಗಾದರೆ ಈ ಒಂದು ಹೋಟೆಲ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಈಸಿನೂ ಇದೆ. ಧರ್ಮರಾಯ ಟೆಂಪಲ್ ಪಕ್ಕನೇ ಚಿಕ್ಕದಾಗಿ ಹಾಕ್ಕೊಂಡಿದ್ದಾರೆ. ಕ್ಲಿಕ್ ಮಾಡಿದ್ರೆ ಲೊಕೇಶನ್ ಡೈರೆಕ್ಟ್ ಇಲ್ಲಿಗೆ ನಿಮ್ಮನ್ನು ಕರ್ಕೊಂಬರುತ್ತೆ. ಹಾಗೆ ನೀವು ಬನ್ನಿ, ತಿನ್ನಿ, ಹಳೆ ದೇವಸ್ಥಾನದಲ್ಲಿ ಕೂತು ಫೀಲ್ ಬರುತ್ತೆ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.